ಯಾವುದೇ ಕ್ರೀಡೆ ಇರಲಿ, ದೊಡ್ಡ ಸಾಧನೆ ಮಾಡಬೇಕು ಅಂದರೆ ತ್ಯಾಗ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ತಾನು ಹಾಕ್ಕೊಂಡಿರೋ ಗುರಿಯನ್ನು ರೀಚ್ ಆಗಬೇಕು ಅಂದರೆ ಆಟಗಾರರು ಅನೇಕ ತ್ಯಾಗ ಮಾಡೋದು ಬಹಳ ಮುಖ್ಯ. ದೊಡ್ಡ ಸಾಧನೆಯ ಹಾದಿ ಆಗ ಓಪನ್ ಆಗುತ್ತೆ. ಇಂಥದ್ದೇ ಒಂದು ದೊಡ್ಡ ಸಾಧನೆಯನ್ನು ಮಾಡೋ ಕನಸನ್ನು ಹೊತ್ಕೊಂಡು ಬಂದು ಈಗ ಫಸ್ಟ್ ಟೈಮ್ ಮೈದಾನಕ್ಕೆ IPL ಅಂಗಳಕ್ಕೆ ಇಳಿದ ಯಂಗ್ ಪ್ಲೇಯರ್ ಆಟಗಾರನ ಸಾಧನೆ ಏನು ಗೊತ್ತಾ? ನಿಮಗೆ ಗೊತ್ತಿದೆ, ಇತ್ತೀಚೆಗೆ LSG ಹಾಗೆ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ವೇಳೆ ಗುರಿಯನ್ನ ಬೆನ್ನಡೆದಾಗ ರಾಜಸ್ಥಾನ್ ರಾಯಲ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ರೂಪದಲ್ಲಿ 14 ವರ್ಷದ ವೈಭವ್ ಸೂರ್ಯವಂಶಿ ಅವರಿಗೆ ಮಣೆ ಹಾಕ್ತು. ಇವರು ತಂಡ ತಮ್ಮ ಮೇಲೆ ಇಟ್ಟ ನಂಬಿಕೆಯನ್ನ ತಾವು ಎದುರಿಸಿದ ಫಸ್ಟ್ ಬಾಲ್ನಲ್ಲೇ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ತಾವು ಫೇಸ್ ಮಾಡಿದ ಮೊದಲ ಎಸೆತದಲ್ಲೇ ಎಕ್ಸ್ಟ್ರಾ ಕವರ್ ಮೇಲ್ನಿಂದ ಸಿಕ್ಸರ್ ಬಾರಿಸಿ ತಮ್ಮಲ್ಲಿರೋ ಕ್ಷಮತೆಯ ಟೀಸರ್ ಅನ್ನ ತೋರಿಸಿದ್ರು. ವೈಭವ್ ಸೂರ್ಯವಂಶಿ ಅನ್ನೋ ಯಂಗ್ ಪ್ಲೇಯರ್ IPL ಅನ್ನೋ ದೊಡ್ಡ ವೇದಿಕೆ ಮೇಲೆ ತನ್ನನ್ನ ತೋರಿಸಿಕೊಂಡಿದ್ದು ಸಿಕ್ಸರ್ಗಳ ಮೂಲಕ. ಇವರು ತಾವು ನಿಂತು ತಡೆದು ಆಡೋ ಆಟಗಾರ ಅಲ್ವೇ ಅಲ್ಲ ಅಂತ ಎದುರಿಸಿದ ಮೂರನೇ ಎಸೆತದಲ್ಲಿ ಮತ್ತೆ ಸಾಬೀತುಪಡಿಸಿದ್ರು. ಆವೇಶ್ ಖಾನ್ ಎಸೆತದಲ್ಲಿ ಆಗಸದೆತ್ತರಕ್ಕೆ ಚೆಂಡನ್ನ ಅಟ್ಟಿ ಅಬ್ಬರಿಸಿದ್ರು. ಇನ್ನು ಟೂರ್ನಿಯಲ್ಲಿ ಹಲವು ಸ್ಟಾರ್ ಆಟಗಾರರಿಗೆ ತಮ್ಮ ಸ್ಪಿನ್ ಪಿರ್ಕಿಯಿಂದಾನೇ ಕಾಟ ಕೊಟ್ಟಿರೋ ದಿಗ್ವೇಶ್ ರಾಠಿ ಅವರಿಗೂ ಕೂಡ ಸಿಕ್ಸರ್ ಬಾರಿಸಿದ್ರು. ಆಗ್ಲೇ ಇವರ ಬಗ್ಗೆ ಚರ್ಚೆಗಳು ಶುರುವಾದವು. ಸೋಷಿಯಲ್ ಮೀಡಿಯಾ ಆಗಲಿ, ಗೂಗಲ್ ಆಗಲಿ, ಎಲ್ಲ ಕಡೆ ಯಾರು ಈ ವೈಭವ್ ಅನ್ನೋ ಹುಡುಕಾಟ ಕೂಡ ಶುರುವಾಯಿತು. ವೈಭವ್ ಸೂರ್ಯವಂಶಿ ಈಗಾಗಲೇ ವಿಶ್ವ ಕ್ರಿಕೆಟ್ನಲ್ಲಿ ತಮ್ಮ ಬ್ಯಾಟಿಂಗ್ ಝಲಕ್ ಕೊಟ್ಟಿರೋ ಆಟಗಾರ. ಅಂಡರ್-19 ವಿಶ್ವಕಪ್ನಲ್ಲಿ ವೈಭವ್ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಅಬ್ಬರಿಸಿರೋ ಟ್ಯಾಲೆಂಟೆಡ್ ಆಟಗಾರ. ಅಂದಹಾಗೆ ಇವರ ಸಾಧನೆಯ ಹಿಂದೆ ತ್ಯಾಗ ಕೂಡ ಇದೆ ಗೊತ್ತಾ? ಇವರ ಸ್ಟ್ರಿಕ್ಟ್ ಡಯಟ್ ಪ್ಲಾನ್ ಇವರನ್ನ ಇಷ್ಟೊಂದು ಫಿಟ್ ಆಗಿರೋದಕ್ಕೆ ಪ್ರೇರೇಪಿಸಿದೆ. ವೈಭವ್ ಸೂರ್ಯವಂಶಿ ಅಸಲಿಗೆ ತುಂಬಾನೇ ಫುಡಿ, ಆದ್ರೆ ಈಗ ತನ್ನ ಇಷ್ಟದ ಆಹಾರಗಳನ್ನ ತಿನ್ನೋದನ್ನೇ ಬಿಟ್ಟಿದ್ದಾರೆ. ವೈಭವ್ ಕುಟುಂಬಸ್ಥರು ಹೇಳೋ ಹಾಗೆ ವೈಭವ್ಗೆ ಮಟನ್ ಅಂದ್ರೆ ಸಖತ್ ಇಷ್ಟ ಅಂತೆ. ಆದ್ರೆ ಕ್ರಿಕೆಟ್ ಆಟಗಾರನಾಗಬೇಕು ಅನ್ನೋ ಬಯಕೆಯಿಂದ ಮಟನ್ ತಿನ್ನೋದನ್ನೇ ಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನ ಕ್ರಿಕೆಟ್ ಆಟಗಾರನಿಗೆ ಜಂಕ್ ಫುಡ್ಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ. ಪಿಜ್ಜಾ ಅಂದರೆ ವೈಭವ್ಗೆ ಪಂಚಪ್ರಾಣ. ಆದರೆ ಕ್ರಿಕೆಟ್ನಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಕನಸಿಟ್ಕೊಂಡಿರೋ ವೈಭವ್ ಪಿಜ್ಜಾ ತಿನ್ನೋದನ್ನು ಬಿಟ್ಟಿದ್ದಾರೆ. ಇವರ ಕ್ರೀಡೆ ಮೇಲಿನ ಪ್ರೀತಿ ಹಾಗೆ ಶ್ರದ್ಧೆಯನ್ನ ಕಂಡೇ ರಾಜಸ್ಥಾನ್ ರಾಯಲ್ಸ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಇವರನ್ನ ಸೌದಿಯಲ್ಲಿ ನಡೆದ ಮೆಗಾ ಹರಾಜಿನಲ್ಲಿ ಭಾರಿ ಮೊತ್ತ ಕೊಟ್ಟು ತಂಡಕ್ಕೆ ಸೇರಿಸಿಕೊಂಡಿರೋದು. ರಾಹುಲ್ ವೈಭವ್ ಸೂರ್ಯವಂಶಿ ಅವರೊಂದಿಗೆ ದಿನ ನೆಟ್ಸ್ನಲ್ಲಿ ಬೆವರು ಹರಿಸಿದ್ದಾರೆ. ಅದರ ಪರಿಣಾಮವೇ ಇಂದು ವೈಭವ್ ತನ್ನ ಬ್ಯಾಟಿಂಗ್ ಝಲಕ್ಕನ್ನ ದೊಡ್ಡ ವೇದಿಕೆಯಲ್ಲಿ ತೋರಿಸಿರೋದು. ಮುಂದಿನ ದಿನಗಳಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲದೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆಯೋ ಸಾಧ್ಯತೆ ಕೂಡ ಇದೆ. ನಾಡಿದ್ದು RCB ಜೊತೆಗೆ RR ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ವೈಭವ್ ಏನಾದ್ರೂ ಈ ಮ್ಯಾಚ್ನಲ್ಲಿ ಕಣಕ್ಕಿಳಿತಾರಾ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಾದ್ರೂ ಬರ್ತಾರಾ? ಕಾದು ನೋಡಬೇಕು. ತುಂಬಾ ಮಂದಿ ಅವ್ರು ಆಡಬೇಕು ಅಂತಾನೆ ಹೇಳ್ತಿದ್ದಾರೆ. ಕಳೆದ ಮ್ಯಾಚ್ನಲ್ಲೂ ಕೂಡ ತನ್ನ ಪರ್ಫಾರ್ಮೆನ್ಸ್ ಏನು, ಸಾಮರ್ಥ್ಯ ಏನು ಅಂತ ತೋರಿಸಿ ಆಗಿದೆ. ಇದನ್ನ ಕನ್ಸಿಡರ್ ಮಾಡಿ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡಿತಾರಾ ಇಲ್ವಾ ಕಾದು ನೋಡಬೇಕು.